ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಹೈದರಾಬಾದ್ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರೊಬ್ಬರನ್ನ ಕಾಂಗ್ರೆಸ್ ಆಪರೇಷನ್ ಮಾಡ್ತಾ ಇದೆಯಾ? ಆ ಆಪರೇಷನ್ ಹಸ್ತದ ಮೂಲಕ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಆಗ್ತಿದ್ಯಾ? ಎಸ್. ಹಾಗಾದ್ರೆ ಅವ್ರು ಯಾರು? ಅವ್ರು ಬಂದ್ರಿಂದ ಕಾಂಗ್ರೆಸ್ಗೆ ಏನು ಉಪಯೋಗ? ಅವರು ಎಷ್ಟು ಪ್ರಭಾವಿಗಳು? ಅಲ್ಲಿ ಸಂಸದರು ಅಂತ ಹೇಳ್ತಾರೆ. ನೋಡೋ ಬನ್ನಿವ್ರು ಯಾರು ಏನು ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ ನಾನು ನಿಮಗೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಮಾಡಿ. ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂಥ ನಾಯಕರನ್ನ ಕಾಂಗ್ರೆಸ್ ಕರ್ಕೊಂಡ್ಬರ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಈಗಾಗಲೇ ಬಿಜೆಪಿ ಬಂಡಾಯದಲ್ಲಿ ಬಿದ್ದು ಕೊತ ಕುದಿತಾ ಇದೆ. ಜೊತೆಗೆ ಬಂಡಾಯ ಎದ್ದಿದ್ದಂತ ನಾಯಕನನ್ನ ಬಿಜೆಪಿ ಸಂಪರ್ಕಿಸಿ ಸಮಾಧಾನವನ್ನ ಮಾಡಿತ್ತು. ಆದರೆ ಇದ್ದಿದ್ದಾಗೆ ದಿಢೀರಂತ ಇವತ್ತು ಕಾಂಗ್ರೆಸ್ ನಾಯಕ ಲಕ್ಷ್ಮಣ ಸವದಿ ಅವರು ಆ ಬಂಡಾಯ ನಾಯಕನನ್ನ ಅಥವಾ ಯಾರು ಬಂಡಾಯ ಎದ್ದಿದ್ರು ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಅವ್ರು ಯಾರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ ಕರ್ತರ್ತಕ್ಕಂಥ ಕೆಲಸವನ್ನ ಲಕ್ಷ್ಮಣ ಸವದಿ ಅವರು ಮಾಡ್ತಿದ್ದಾರೆ. ಕೊಪ್ಪಳದಲ್ಲಿ ರಾಜಶೇಖರ್ ಇಟ್ನಾಳ್, ಏನು ಸಿದ್ದರಾಮಯ್ಯನ ತೀರಾ ಅತ್ಯಾಪ್ತ ಅಂತ ಕರೀತಾರೆ ರಾಜಶೇಖರ್ ಇಟ್ನಾಳ್ ಅವ್ರನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಸಂಗಣ್ಣ ಕರಡಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ತರುವಂತ ಕೆಲಸ ಆಗ್ತಾ ಇದೆ. ಸೊ ಸಂಗಣ್ಣ ಕರಡಿ ಅವರು ಬಂದ್ರೆ ಅಲ್ಲಿ ರಾಜಶೇಖರ್ ಇಟ್ನಾಳ್ ಅವರು ಸುಲಭವಾಗಿ ಗೆಲ್ತಾರೆ. ಯಾಕೆಂತಂದ್ರೆ ಈ ಸಂಗಣ್ಣ ಕರಡಿ ಅವರು ಮೊದಲು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ತಾರೆ. ತದನಂತರ ಅವರು ಜೆಡಿಯು ಇಂದ ಗೆಲ್ತಾರೆ, ನಂತರ ಜೆಡಿಎಸ್ ಇಂದ ಗೆಲ್ತಾರೆ. ಆದ್ರೆ 2011ರಲ್ಲಿ ಆಪರೇಷನ್ ಕಮಲದ ಮುಖಾಂತರ ಜೆಡಿಎಸ್ ಇಂದ ಬಿಜೆಪಿ ಸೇರ್ತಾರೆ. ಬಿಜೆಪಿ ಸೇರಿದ ನಂತರ 2011ರ ಮರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ನಂತರ 2013ರಲ್ಲಿ ಸೋಲ್ತಾರೆ. ನಂತರ ಎಂಪಿ ಆಗಿ ಆಯ್ಕೆ ಆಯ್ತಾರೆ. 2014ರಿಂದ ಇಲ್ಲಿವರೆಗೆ ಅವರು ಎಂಪಿ ಆಗಿದ್ದಾರೆ. 2014 ಮತ್ತೆ 2019ರ ಚುನಾವಣೆಯಲ್ಲಿ ಎಂಪಿ ಆಗಿ ಆಯ್ಕೆ ಆಗ್ತಾರೆ. ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಗಣ್ಣ ಕರಡಿ ಅವರು ಒಂದು ವೇಳೆ ಕಾಂಗ್ರೆಸ್ಗೆ ಈ ಆಪರೇಷನ್ ಮುಖಾಂತರ ಕಾಂಗ್ರೆಸ್ ಅವರು ಏನಾದ್ರು ಬಂದ್ರೆ ಅಲ್ಲಿ ಕೈ ತುಂಬಾ ಬಲ ಆಗುತ್ತೆ. ಇಟ್ನಾಳ್ ಅವ್ರಿಗೆ ಆನೆ ಬಲ ಬಂದಂತ ಆಗುತ್ತೆ. ಸುಲಭವಾಗಿ ಇಟ್ನಾಳ್ ಗೆಲ್ತಾರೆ. ಜೊತೆಗೆ ನಂದೇನಂದ್ರೆ ಅದೊಂದೇ ಕ್ಷೇತ್ರ ಅಲ್ಲ, ಆ ಸುತ್ತಮುತ್ತಲ ಸುಮಾರು 3-4 ಕ್ಷೇತ್ರಗಳಲ್ಲಿ, ಹೈದರಾಬಾದ್ ಕರ್ನಾಟಕದ ಸುತ್ತಮುತ್ತ ಕ್ಷೇತ್ರಗಳಲ್ಲಿ, ಬೆಳಗಾವಿಯಲ್ಲಿ ಸಂಗಣ್ಣ ಕರಡಿ ಅವರ ಆಟ ನಡೆಯುತ್ತೆ. ಸೊ ಹಾಗಾಗಿ ಸಂಗಣ್ಣ ಕರಡಿ ಅವರ ಆಪರೇಷನ್ಗೆ ಕಾಂಗ್ರೆಸ್ ಮುಂದಾಗಿದೆ. ಅದಕ್ಕೋಸ್ಕರನೇ ಲಕ್ಷ್ಮಣ್ ಸವದಿ ಅವರನ್ನ ಸ್ವತಃ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರೇ ಸಂಗಣ್ಣ ಕರಡಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿಕ್ಕೆ ಅಂತ ಕಳಿಸಿದ್ದಾರೆ. ಸೊ ಈ ಚುನಾವಣೆಯಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮಾಡಿರೋ ಸಮೀಕ್ಷೆ ಇರ್ಬೋದು ಅಥವಾ ಬೇರೆ ಬೇರೆ ಸಮೀಕ್ಷೆಗಳಿರ್ಬೋದು, ಎಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆಯನ್ನು ತೋರಿಸ್ತಾ ಇದ್ದಾವೆ. ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾವೆ. ಅದಕ್ಕೆ ಕಾರಣ ಏನಂದ್ರೆ ಈಗ ಏನಿಲ್ಲಿ ಸಂಗಣ್ಣ ಕರಡಿ ಅಂತ ಸೀನಿಯರ್ಗಳನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಇದ್ದಂತ ಗೆಲ್ಲುವಂತ ಎಂಪಿಗಳಿಗೆ ಟಿಕೆಟ್ ತಪ್ಪಿಸ್ತಿದ್ದಾರೆ. ಇವೆಲ್ಲವೂ ಕಾರಣ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಬರ್ತಾರ? ಒಂದ್ ವೇಳೆ ಕಾಂಗ್ರೆಸ್ಗೆ ಬಂದ್ರೆ ಅವರಿಂದ ಏನು ಉಪಯೋಗ ಕಾಂಗ್ರೆಸ್ಗೆ? ಅಲ್ಲಿ ರಾಜಶೇಖರ್ ಇಟ್ನಾಳ್ ಅವರು ಸುಲಭವಾಗಿ ಗೆಲ್ಬಹುದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.